ನಮಸ್ಕಾರ ರೀ. ನಮ್ಮ ಧಾರವಾಡ ಜಿಲ್ಲೆ ಮಂದಿಗೆ ನೀವು ನೋಡಾಕತ್ತೀರಿ ಪಬ್ಲಿಕ್ ನೆಕ್ಸ್ಟ್ ಅವಳಿ ನಗರ ಫಟಾಫಟ್ ಸುದ್ದಿಗೆ ಸ್ವಾಗತ. ನಾನು ನಿಮ್ಮ ನಾಗರಾಜ ಮತ್ ಬಂದೆ ಅಪ್ಪ ನಾಗಪ್ಪ ಅಂತ ಹೇಳಿ ಅನ್ನಕತ್ತಿರೋದಲ್ಲ. ಅಲ್ರಿ, ನಾ ಬರಬೇಕು, ಸುದ್ದಿ ಹೇಳಬೇಕು. ಸುದ್ದಿ ಹೇಳೋದು ನನ್ನ ಕರ್ತವ್ಯ ಐತಿ. ಅದನ್ನು ನೋಡಾಕ ನಿಮಗೆ ಸ್ವಾತಂತ್ರ್ಯ ಐತಿ. ಬರ್ರಿ ಒಂದೊಂದು ಸುದ್ದಿ ನೋಡ್ಕೊಂತ ತಗೋಣ. ಬಿಜೆಪಿ ಅಂದ್ರೆ ಇದು ಈಸ್ಟ್ ಇಂಡಿಯಾ ಕಂಪನಿ ಇದ್ದಂಗ. ಬರ ಪರಿಹಾರ ಕೊಡುವಂತ ವಿಚಾರದಾಗ ಕೇಂದ್ರ ಸರ್ಕಾರ ಬಹಳ ತಾರತಮ್ಯ ಮಾಡಾಕತೈತಿ. ನಮ್ಮ ತೆರಿಗೆ ಪಾಲ ನಮಗ ಕೊಡ್ರಿಪಾ ಅಂತಂದ್ರ ಕೇಂದ್ರ ಸರ್ಕಾರ ನಮಗ ಚೊಂಬ ಕೊಡಾಕತೈತಿ. ಅದಕ್ಕೆ ನಾವು ಚೊಂಬ್ ಹಿಡ್ಕೊಂಡ್ರೆ ಸ್ಟ್ರೈಕ್ ಮಾಡಾಕತ್ತೀವಿ. ಅದ್ರಾಗೇನ್ ತಪ್ಪೈತ್ರಿಪಾ ಅಂತ ಹೇಳಿ ಹುಬ್ಬಳ್ಳಿಯಾಗ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಪ್ರಶ್ನೆ ಮಾಡ್ಯಾರ. ಇವತ್ತ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಹುಬ್ಬಳ್ಳಿಗೆ ಬಂದಿದ್ರಲ್ಲ, ಕೊಲೆ ಆದಂತ ನೇಹಾ ಹಿರೇಮಠ ಅವ್ರ ಮನೆಗೆ ಹೋಗಿ ಮನಿ ಮಂದಿಗೆಲ್ಲ ಸಮಾಧಾನ ಹೇಳ್ಯಾರ. ಆಮೇಲೆ ಪ್ರೆಸ್ ಮೀಟ್ ಮಾಡಿದಂತ ಸುರ್ಜೇವಾಲಾ ಅವ್ರ ನೋಡ್ರಿ, ಸಾವಿನ ಮನೆಯಾಗ ಯಾರೂ ಕೂಡ ರಾಜಕೀಯ ಮಾಡಬಾರದು ಅಂತ ಹೇಳ್ಯಾರ. ನೇಹಾ ಅವರನ್ನ ಕೊಲೆ ಮಾಡಿದಂತ ಆರೋಪಿ ಫಯಾಜ್ ನ 1ನೇ JMFC ಕೋರ್ಟ್ 6 ದಿನ CID ಕಸ್ಟಡಿಗೆ ಕೊಟ್ಟೈತಿ. ಅದಕ್ಕೆ ಇವತ್ತ ಧಾರವಾಡ ಸೆಂಟ್ರಲ್ ಜೈಲಿಂದ CID ಅಧಿಕಾರಿಗಳು ಫಯಾಜ್ ನ ಹುಬ್ಬಳ್ಳಿ BVB ಕಾಲೇಜಿಗೆ ಕರ್ಕೊಂಡು ಬಂದಾರ. ಎಲ್ಲಿಂದ ಹಾಸಿ ಹೆಂಗ್ ಹಾಸಿ ಒಳಗ್ ಬಂದಿಪ್ಪ, ಎಲ್ಲಿ ಚಾಕು ಹಾಕಿದಿ, ಹೆಂಗ್ ಎಸ್ಕೇಪ್ ಆದಿಪ್ಪ ಅಂತ ಹೇಳಿ ಅವನ್ನ ವಿಚಾರಣೆ ಮಾಡಿ ಸ್ಥಳ ಮಹಜರ ಮಾಡ್ಯಾರ. ನೋಡ್ರಿ, ನಾವು ಬಿಜೆಪಿ ಅವ್ರ ಒಟ್ಟ ಹಿಂದೂ ಮುಸ್ಲಿಂ ಅಂತ ಹೇಳಿ ಭೇದ ಭಾವ ಮಾಡಂಗಿಲ್ಲ. ಆದ್ರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತಪ್ಪ ಅಂತಂದ್ರ ಪಾಕಿಸ್ತಾನ ಮಾದರಿ ಒಳಗ ಆಡಳಿತ ನಡೀತೈತಿ. ನಟಿ ಹರ್ಷಿಕಾ ಪೂನಚ್ಚ ಅವರ ಮ್ಯಾಲನ ಹಲ್ಲೆ ಆಗೈತಪ್ಪ ಅಂತಂದ್ರ ಇನ್ನ ಸಾಮಾನ್ಯ ಮಂದಿ ಪರಿಸ್ಥಿತಿ ಏನಾಗಬಹುದು ಅಂತೇಳಿ ಅರ್ಥ ಮಾಡ್ಕೋರಿ. ಒಟ್ಟ ಅಪರಾಧ ಮಾಡೋರ್ನ ಸರ್ಕಾರನ ರಕ್ಷಣೆ ಮಾಡಾಕತೈತಿ ಅಂತ ಹೇಳಿ ಹುಬ್ಬಳ್ಳಿಯಾಗ ಸೆಂಟ್ರಲ್ ಮಿನಿಸ್ಟರ್ ಪ್ರಹ್ಲಾದ್ ಜೋಶಿ ಅವರ ಕಾಂಗ್ರೆಸ್ ಮೇಲೆ ಸಿಟ್ಟಾಗ್ಯಾರ. ನಟಿ ಹರ್ಷಿಕಾ ಪೂನಚ್ಚ ಮತ್ತ ಅವರ ಗಂಡನ ಮೇಲೆ ಹಲ್ಲೆ ಆಗಿತ್ತಲ್ಲ, ಅದಕ್ಕೆ ಅವರು ಇವತ್ತ ಹುಬ್ಬಳ್ಳಿಗೆ ಬಂದು ಸೆಂಟ್ರಲ್ ಮಿನಿಸ್ಟರ್ ಜೋಶಿ ಅವರನ್ನ ಭೇಟಿಯಾಗ್ಯಾರ. ನಿಮ್ಮ ಮೇಲೆ ಆದಂತ ದೌರ್ಜನ್ಯಕ್ಕ ನಾನು ನ್ಯಾಯ ಕೊಡಿಸ್ತೀನಿ. ಎಲೆಕ್ಷನ್ ಮುಗಿದ ಮೇಲೆ ಇದ್ರ ವಿರುದ್ಧ ನಾವು ಎಲ್ಲ ಸೇರ್ಕೊಂಡು ಲೀಗಲ್ ಆಗಿ ಹೋರಾಟ ಮಾಡೋಣ ಅಂತ ಹೇಳಿ ಜೋಶಿ ಅವರು ಅವರಿಗೆ ಭರವಸೆ ಕೊಟ್ಟಾರ. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರು ಮಿನಿಸ್ಟರ್ ಸಂತೋಷ್ ಲಾಡ್ ಅವರಿಗೆ ಬಹಳ ಅಂದ್ರೆ ಬಹಳ ಕೆಟ್ಟ ಪದ ಬಳಸ್ಯಾರ. ಅದಕ್ಕೆ ಅವ್ರು ಈಗಿಂದೀಗ ಈ ಮಾತು ವಾಪಸ್ ತಗೋಬೇಕು, ರಾಜ್ಯದ ಮುಂದೆ ಕ್ಷಮೆ ಕೇಳಬೇಕು. ಇಲ್ಲಪ್ಪ ಅಂತಂದ್ರ ನಾವು ಮಾತ್ರ ಇದನ್ನ ಇಲ್ಲಿಗೆ ಬಿಡಂಗಿಲ್ಲ ನೋಡ್ರಿ ಅಂತ ಹೇಳಿ ಹುಬ್ಬಳ್ಳಿಯಾಗ ಕಾಂಗ್ರೆಸ್ ಕಾರ್ಯಕರ್ತರು ಸ್ಟ್ರೈಕ್ ಮಾಡಿ ಎಚ್ಚರಿಕೆ ಕೊಟ್ಟಾರ. ಕುಂದಗೋಳ ತೋರಣಗಟ್ಟಿಗೆ ಕೆರೆ ಒತ್ತುವರಿ ಮಾಡ್ಕೊಂಡ ಮನಿ ಕಟ್ಕೊಂಡಿರಿ ಅಂತ ಹೇಳಿ 8 ಮನಿಗೆ ಲೋಕಾಯುಕ್ತರು ನೋಟಿಸ್ ಕೊಟ್ಟಾರ. ಅದಕ್ಕೆ ಅಲ್ರಿ ಸರ್, ಈಗ ಬರೇ 8 ಮನಿಗಳಿಗೆ ಅಷ್ಟೇ ನೀವು ನೋಟಿಸ್ ಕೊಟ್ರಿ, ಮತ್ ಯಾರ್ಯಾರು ಒತ್ತುವರಿ ಇನ್ನೂ ಮಾಡ್ಕೊಂಡ್ರಲ್ಲ ಅವ್ರಿಗೆಲ್ಲರಿಗೂ ನೋಟಿಸ್ ಕೊಡ್ರಿ, ನಮಗಷ್ಟ ಯಾಕೆ ಕೊಡಾತೀರಿ ಅಂತ ಹೇಳಿ ಅಲ್ಲಿನ ಮಂದಿ ಲೋಕಾಯುಕ್ತಕ್ಕ ಮನವಿ ಮಾಡ್ಯಾರ. ಕುಂದಗೋಳದಿಂದ ನವಲಗುಂದಕ್ಕ, ನವಲಗುಂದಿಂದ ಕುಂದಗೋಳಕ್ಕ ಬಸ್ ಏನಿತ್ತಲ್ಲ ಅದು ತಾತ್ಕಾಲಿಕವಾಗಿ ಬಂದ್ ಆಗಿತ್ತು. ಈಗ ಅದನ್ನ ಜನರ ಒತ್ತಾಯಕ್ಕ ಮತ್ತೆ ಹೊಳ್ಳಿ ಚಾಲೂ ಮಾಡ್ಯಾರ. ಹಂಗಾಗಿ ಸುತ್ತಮುತ್ತಲಿನ ಹಳ್ಳಿ ಮಂದಿ ಬಸ್ಸಿಗೆ ಪೂಜಾ ಮಾಡಿ ರೈಟ್ ಅಂತ ಹೇಳಿ ನವಲಗುಂದಕ್ಕೆ ಹೋಗ್ಯಾರ. ಇನ್ನ ಕಾಂಗ್ರೆಸ್ ಅಭ್ಯರ್ಥಿ ವಿನೋದ ಸೂಟಿ ಅವರು ಕಬ್ಬೇನೂರು, ಹಾರೋಬೆಳವಡಿ, ಅಮ್ಮಿನಬಾವಿ ಗ್ರಾಮದಾಗ ಬೃಹತ್ ರೋಡ್ ಶೋ ಮಾಡ್ಯಾರ. ಒಮ್ಮೆ ಮಾಡಿದ ತಪ್ಪ ಮತ್ ಹೊಳ್ಳಿ ಮಾಡಬೇಡ್ರಿ, ಒಂದ್ ಸಲ ನನಗ ಒಂದು ಚಾನ್ಸ್ ಕೊಟ್ಟು ನೋಡ್ರಿ ಅಂತ ಹೇಳಿ ಮತದಾರರಿಗೆ ವಿನೋದ ಸೂಟಿ ಮನವಿ ಮಾಡ್ಯಾರ. ಇನ್ನ ನವಲಗುಂದ ಲಾಲಗುಡಿ ಮಾರುತಿ ಅಂದ್ರ ಬಹಳ ಫೇಮಸ್ ಐತ್ರಿ. ಇವತ್ತ ಅದ್ರ ಜಾತ್ರೆ ಆಗೇತಿ. ಭಕ್ತರೆಲ್ಲಾ ಸೇರಿ ಅಗದಿ ಹುರುಪ್ಲೆ ತೇರ್ ಎಳದಾರ. ಆಮೇಲೆ ಅನ್ನ ಪ್ರಸಾದ ಮಾಡ್ಯಾರ. ನೋಡಿದ್ರಲ್ರಿ ಅಣ್ಣಾರ ಅಕ್ಕಾರ, ಇದು ಇವತ್ತಿನ ಅವಳಿ ನಗರ ಫಟಾಫಟ್ ಸುದ್ದಿ. ಮತ್ ಹೊಳ್ಳಿ ಪಬ್ಲಿಕ್ ನೆಕ್ಸ್ಟ್ ಒಳಗ ಅವಳಿ ನಗರ ಫಟಾಫಟ್ ಸುದ್ದಿ ಹೇಳಕ್ಕ ನಿಮ್ಮ ನಾಗರಾಜ ಹಾಜರಾಕ್ಕನ. ಅಲ್ಲಿ ಮಠ ಮತ್ತೆ ಹೊಳ್ಳಿ ಪಬ್ಲಿಕ್ ನೆಕ್ಸ್ಟ್ ನೋಡ್ಕೊಂತಾನೆ ಇರ್ರಿ, ಆರಾಮ್ ಇರ್ರಿ. ನಾ ಇನ್ನು ಹೋಗಿ ಬರ್ತೀನಿ. ನಮಸ್ಕಾರ ರೀ.